ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಪದೇ ಪದೇ ನಡೀತಾನೆ ಇರ್ತವೆ. ಇದರ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯನವರು ಇವತ್ತು BK ಹರಿಪ್ರಸಾದ್ ಅವರ ಮನೆಗೇ ಹೋಗಿ ಭೇಟಿಯಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ DCM DK ಶಿವಕುಮಾರ್ ಅವರು ಸಿಟ್ಟಾಗಿ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ನನ್ನನ್ನು ಕೇಳದೆ, ನನ್ನ ಒಪ್ಪಿಗೆ ಇಲ್ಲದೆ ಯಾರನ್ನೂ ವರ್ಗಾವಣೆ ಮಾಡುವಂತಿಲ್ಲ ಅಂತ ಹೇಳಿರುವುದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನಲ್ಲಿ ಇಷ್ಟು ಸಮಯ ಸಿಎಂ ಸಿದ್ದರಾಮಯ್ಯ ರೀತಿಯಲ್ಲಿ ಇದ್ದಿದ್ದೇ BK ಹರಿಪ್ರಸಾದ್. ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿಯೇ BK ಹರಿಪ್ರಸಾದ್ ಅಸಮಾಧಾನ ಹೊರಹಾಕುತ್ತಿದ್ರು. ಆದರೆ ಮುಂದೆ ಅದು ರಾಜಕೀಯ ಪರಿಸ್ಥಿತಿಗಳ ಕಾರಣದಿಂದಲೋ ಏನೋ ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಇವತ್ತು ಪರಿಷತ್ ಸದಸ್ಯ BK ಹರಿಪ್ರಸಾದ್ ನಿವಾಸಕ್ಕೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭೇಟಿ ಕೊಟ್ಟಿದ್ದು, ಸಚಿವ ಜಮೀರ್ ಅಹಮದ್ ಜೊತೆ ಸದಾಶಿವನಗರದ BK ಹರಿಪ್ರಸಾದ್ ನಿವಾಸಕ್ಕೆ ಬಂದು 1 ಗಂಟೆ ಮಾತುಕತೆ ನಡೆಸಿದ್ರು. ನಿನ್ನೆಯಷ್ಟೇ ರಾಜ್ಯಕ್ಕೆ KC ವೇಣುಗೋಪಾಲ್ ಸುರ್ಜೇವಾಲಾ ಆಗಮಿಸಿ ಸಮಾಲೋಚನೆ ನಡೆಸಿದ್ರು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ BK ಹರಿಪ್ರಸಾದ್ ಅವರ ಮನೆಗೆ ಬಂದಿದ್ದು ಸಾಕಷ್ಟು ಕುತೂಹಲ ಸೃಷ್ಟಿಸಿತ್ತು. ಸಂಪುಟ ಪುನರಚನೆ ಆಗುತ್ತೆ, ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಗಾಳಿ ಸುದ್ದಿಗಳ ಮಧ್ಯೆಯೇ ಹರಿಪ್ರಸಾದ್ ಅವರ ಮನೆಗೆ ಸಿಎಂ ಹೋಗಿ ಮಾತುಕತೆ ನಡೆಸಿದ್ದಾರೆ. ಹರಿಪ್ರಸಾದ್ ಅವರನ್ನ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಮಂಗಳೂರು ವಿಚಾರದಲ್ಲಿ ಮಾತಾಡಬೇಕು ಅಂತ ಬಂದಿದ್ದು ಅಂದ್ರು. ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬ್ರೇಕ್ಫಾಸ್ಟ್ಗೆ ಹರಿಪ್ರಸಾದ್ ಅವರೇ ಕರೆದಿದ್ರು, ಅದಕ್ಕೆ ಬಂದಿದ್ದು, ಜೊತೆಗೆ ಮಂಗಳೂರು ವಿಚಾರಗಳ ಬಗ್ಗೆ ಮಾತುಕತೆ ಆಯಿತು ಅಂದ್ರು. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಬರ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ. ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿದ್ವಿ. ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ, ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಾ ಇರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು, ಚರ್ಚೆ ಮಾಡಿದ್ವಿ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ದಕ್ಷಿಣ ಕನ್ನಡದಲ್ಲಿ 3 ಜನರ ಹತ್ಯೆ ಆಗಿದೆ. ಅಶ್ರಫ್, ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿತ್ತು. ಈಗ ಅಬ್ದುಲ್ ರಹಿಮಾನ್ ಹತ್ಯೆ ಆಗಿದೆ. ಇದರಿಂದ ಜಿಲ್ಲೆಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮೇ 30ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಕರಾವಳಿಯಲ್ಲಿ ಸಾಮೂಹಿಕ ರಾಜೀನಾಮೆ ಕೊಟ್ಟಿರುವ ಕಾಂಗ್ರೆಸ್ ಪ್ರಮುಖರ ಮನವೊಲಿಕೆ ಹೊಣೆಯನ್ನ BK ಹರಿಪ್ರಸಾದ್ ಹೆಗಲಿಗೆ ವಹಿಸಿ ಸಿಎಂ ಸಿದ್ದರಾಮಯ್ಯ ದೂರವಿದ್ದವರನ್ನೂ ಹತ್ತಿರ ಮಾಡಿಕೊಳ್ಳುತ್ತಿದ್ದಾರೆ. ಸಿಎಂ DCM ನಡುವೆ ವರ್ಗಾವಣೆ ವಾರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ 5 ಅಧಿಕಾರಿಗಳನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ ಎನ್ನಲಾಗಿದೆ. ಕೆಲವು ಶಾಸಕರು, ಸಚಿವರ ಮನವಿ ಮೇರೆಗೆ ವರ್ಗಾವಣೆ ಮಾಡಲು DPA ಇದ್ದಾರಂತೆ. ಆದರೆ ಇದರಿಂದ ಸಿಟ್ಟಾಗಿರುವ ಜಲಸಂಪನ್ಮೂಲ ಸಚಿವರೂ ಆಗಿರುವ DCM DK ಶಿವಕುಮಾರ್ ಮುಖ್ಯ ಕಾರ್ಯದರ್ಶಿಗಳಿಗೆ ಖಾರವಾಗಿ ಪತ್ರ ಬರೆದಿದ್ದಾರೆ. ನನ್ನ ಇಲಾಖೆಗೆ ಸಂಬಂಧಿಸಿದಂತೆ ವರ್ಗಾವಣೆ, ನೇಮಕಾತಿ ಆದೇಶಕ್ಕೆ ನನ್ನ ಅನುಮತಿ ಬೇಕು. DPARನಿಂದ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿ ಪಡೆದ ನಂತರವೇ ಹೊರಡಿಸಬೇಕು. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲಿಯೇ ಟಿಪ್ಪಣಿ ಮೂಲಕ ನಿಮಗೆ ತಿಳಿಸಲಾಗಿತ್ತು. ಆದರೆ ಮೇ 9ರಂದು ಹೊರಡಿಸಿದ ಆದೇಶದಲ್ಲಿ ನನ್ನ ಅನುಮೋದನೆ ಪಡೆಯದ ಕೆಲವು ಮುಖ್ಯ ಇಂಜಿನಿಯರ್ಗಳನ್ನ ವರ್ಗಾವಣೆ ಮಾಡಿರುವುದು ನನ್ನ ಗಮನಕ್ಕೆ ಬಂದಿದೆ. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶ ಹೊರಡಿಸಿರುವುದನ್ನು ನಾನು ಆಕ್ಷೇಪಿಸುತ್ತಿದ್ದೇನೆ. ಈ ಆದೇಶವನ್ನ ಕೂಡಲೇ ವಾಪಸ್ ಪಡೆಯಬೇಕು. ಇಂಥ ವಿಚಾರಗಳ ಬಗ್ಗೆ ಯಾವುದೇ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿ ಪಡೆಯಬೇಕು ಅಂತ ಮೇ 13ರಂದು ಬರೆದಿರುವ ಟಿಪ್ಪಣಿಯಲ್ಲಿ DK ಶಿವಕುಮಾರ್ ಸೂಚಿಸಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಹೌದು, ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಂದ್ರು DK ಶಿವಕುಮಾರ್. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಕೆಲವು ಸಂದರ್ಭ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ, ನನಗೆ ತಿಳಿಸಿದೆ ಅಂತ ಹೇಳಿದ್ದೀನಿ. DK ಶಿವಕುಮಾರ್ ಅವರ ಈ ಪತ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕಿದ್ರೆ ಪ್ರತಿಪಕ್ಷಗಳಿಗೆ ಆಹಾರವಾಗಿದೆ. ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇದೆ.
ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ BK ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ. ಹಾಗಾಗಿ ನೋಡ್ತಾರೆ ಬರ್ತಾ ರೀತಿ ಘಟನೆಗಳು ನಡೀತದೆ ಅಂತ ಹೇಳಿ. ಒಂದು ಕಡೆ ಮುನಿಸ್ಕೊಂಡಿದ್ದ BK ಹರಿಪ್ರಸಾದ್ ಜೊತೆ ಸಿಎಂ ಮಾತುಕತೆ, ಇನ್ನೊಂದು ಕಡೆ ಅಧಿಕಾರಿಗಳ ವರ್ಗಾವಣೆ ವಿಷಯದಲ್ಲಿ DK ಶಿವಕುಮಾರ್ ಸಿಟ್ಟು, ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ಹತ್ತಿರ ಆಗ್ತಿದೆ, ಅದಕ್ಕೆ ಇದೆಲ್ಲ ಅಂತಿದ್ದಾರೆ ಬಿಜೆಪಿ ನಾಯಕರು. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.